ಹೆಲೋ, ನಾನು ನಿಮ್ಮ ಸೌಮ್ಯ. ಸೊ ನಾವು ಬಂದಿದ್ದೀವಿ ಕಾಟೇರಮ್ಮ ದೇವಸ್ಥಾನಕ್ಕೆ. 60 ಅಡಿ ಅಥವಾ 50 ಅಡಿ ಅಂತೂ ಪಕ್ಕ ಇದೆ. ಹಾಯ್, ಹೆಲೋ, ನಾನು ನಿಮ್ಮ ಸೌಮ್ಯ. ಸೊ ನಾನಿವತ್ತು ಹೊಸಕೋಟೆ ದೇವಸ್ಥಾನದಲ್ಲಿರೋ ಕಾಟೇರಮ್ಮಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ, ಅಲ್ಲಿನ ಎಲ್ಲ ವಿಶೇಷತೆನ ನಾನು ತಿಳಿಸ್ಕೊಡ್ತೀನಿ. ಸೊ ನಾನಿವತ್ತು ನನ್ನ ಫುಲ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲ ನೀ ಹೀಗೆ ಬಂದಾಗ, ನಿನ್ನ ತುಟಿಯಲ್ಲಿ ನಗು ಮಾಡುವ ಹಂಬಲ, ನಾನಿಂತಲ್ಲೇ ನಾನಾದೆ ನನ್ನಿಂದಲೇ. ಸೊ ನಾವು ಬಂದಿದ್ದೀವಿ ಕಾಟೇರಮ್ಮ ದೇವಸ್ಥಾನಕ್ಕೆ. ಸೊ ಇದು ಒಂದು ಮಹಾಶಕ್ತಿ ಪೀಠ ಅಂತಲೇ ಹೇಳ್ಬೋದು. ಇಲ್ಲಿ 4 ದೇವರು ನೆಲೆಸಿದ್ದಾರೆ. ಅದು ಬಂದು ಗಣಪತಿ ದೇವರು ಮತ್ತು ಪ್ರತ್ಯಂಗಿರ ದೇವಿ ಮತ್ತು ಮಹಾಕಾಳಿ ಹಾಗೂ ಮುನೇಶ್ವರ. ಸೊ ನಾವಿವಾಗ ಬಂದಾಗಿದೆ ಒಳಗಡೆ, ಆ್ಯಂಡ್ ನಾವಿವಾಗ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಶಕ್ತಿ ಮೂರ್ತಿಯ ಫುಲ್ 60-50 ಅಡಿ ಮೂರ್ತಿ ಇದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಚೀಟಿಗಳನ್ನ ಹಾಗೂ ಬೀಗಗಳನ್ನ ಕಟ್ಟಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಏನಾದರೂ ಆಗಬೇಕಾಗಿರೋದನ್ನೆಲ್ಲ ಚೀಟಿಲಿ ಬರೆದ್ಬಿಟ್ಟು ತಾಯಿಗೆ ಬೇಡ್ಕೊಂಡು ನಾವಿಲ್ಲಿ ಕಟ್ಟಿದ್ರೆ ಅದು ನೆರವೇರುತ್ತೆ ಅನ್ನೋದು ಇಲ್ಲಿನೋ ನಂಬಿಕೆ. ಹಾಗೂ ಇಲ್ಲಿರೋ ಎಲ್ಲ ಬೀಗಗಳನ್ನ ಕಟ್ಟಿರೋದು ಯಾಕೆ ಅಂದರೆ ನಮ್ಮಲ್ಲಿರೋ ಕಣ್ಣೆಲ್ಲ ಫುಲ್ ನಾಶ ಆಗಬೇಕು, ಶತ್ರುಗಳನ್ನ ನಾಶ ಆಗಬೇಕು ಅಂತ ಇರುತ್ತಲ್ಲ, ಅವರೆಲ್ಲ ಬೇಡ್ಕೊಂಡು ಈ ಥರ ಬೀಗಗಳನ್ನ ಕಟ್ತಾರೆ. ಇಲ್ಲಿ ನೀವು ನೋಡ್ದಂಗೆ ಎಲ್ಲ ಭಕ್ತಾದಿಗಳು ಕಾಯಿನ ಕೆಂಪು ವಸ್ತ್ರದಲ್ಲಿ ಇಟ್ಬಿಟ್ಟು ಆಲದ ಮರಕ್ಕೆ ಕಟ್ಟಿ ಸುತ್ತಾ ಇರೋದು. ಇದು ಒಂದು ಇಲ್ಲಿ ವ್ರತ. ನಮ್ಮ ಸಂಕಲ್ಪ ಅಥವಾ ನಮ್ಮ ಇಚ್ಛೆಗಳನ್ನ ಪೂರೈಸ್ಕೋಬೇಕು ಅಂದರೆ ಇಲ್ಲಿರೋ ಈ ವ್ರತನ ಪಾಲಿಸಬೇಕಾಗಿದೆ. ಈ ವ್ರತ ಬಂದು 9 ವಾರಗಟ್ಟಲೆ ಮಾಡಬೇಕು. ಅಂದರೆ ಪ್ರತಿ ವಾರ ಇದ್ದಂಗೆ 9 ಸಲ ಇಲ್ಲಿ ಬಂದು ನಾವು ಈ ವ್ರತನ ಮಾಡಬೇಕಾಗತ್ತೆ. ಪ್ರತಿ ವಾರ ಬಂದಾಗ ಹೊಸ ಕಾಯಿನ ತಗೊಂಡು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಆಲದ ಮರಕ್ಕೆ ಕಟ್ಟಬೇಕು ಹಾಗೂ ಆಲದ ಮರನ ಸುತ್ತಬೇಕು. ಎಷ್ಟು ಸಲ ಸುತ್ತಬೇಕು ಹಾಗೂ ಸುತ್ತಬೇಕಾದ್ರೆ ಯಾವ ಮಂತ್ರನ ಜಪ ಮಾಡಬೇಕು ಅಂತ ನಮಗೆ ಮುಂಚೆನೇ ಹೇಳಿರ್ತಾರೆ. ಸೊ ಈ ಥರ ನಾವು 9 ವಾರಗಟ್ಟಲೆ ಮಾಡಿದಲ್ಲಿ ನಮ್ಮ ಸಂಕಲ್ಪ ಅಥವಾ ನಮ್ಮ ಇಚ್ಛೆ ಎಲ್ಲ ಈಡೇರುತ್ತೆ ಅನ್ನೋದು ಇಲ್ಲೆಲ್ಲರ ನಂಬಿಕೆ. ನಾವು ಈ ವ್ರತನ ಬರೀ ನಮಗೋಸ್ಕರ ಅಷ್ಟೇ ಅಂತಲ್ಲ, ಯಾರಿಗೋಸ್ಕರ ಕೂಡ ಮಾಡಬಹುದು. ಸೊ ಇಲ್ಲಿ ಬಂದು ನೀವು ನಿಮ್ಮ ವ್ರತನ ಮಾಡಿಕೊಂಡು ನಿಮ್ಮ ಇಚ್ಛೆನ ಪೂರೈಸ್ಕೋಬಹುದು.